ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಾಲಿವುಡ್ ಅಂಗಳಕ್ಕೆ ಅನೇಕ ತಾರೆಗಳು ಬಂದಿದ್ದಾರೆ, ಅನೇಕರು ಮರೆಯಾಗಿದ್ದಾರೆ. ಆದರೆ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ಹೆಸರುಗಳ ಪೈಕಿ ಒಂದು ಅಂದರೆ ಬಾದ್ಶಾ ಶಾರುಖ್ ಖಾನ್. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಈ ಯುವಕನ ಬದುಕು ಆರಂಭದಿಂದಲೇ ಸುಲಭವಾಗಿರಲಿಲ್ಲ. ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡ ನೋವು, ಜೀವನದ ಅನಿಶ್ಚಿತತೆ, ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಲು ನಡೆಸಿದ ಹೋರಾಟ ಇವೆಲ್ಲವೂ ಅವರ ಬದುಕಿನ ಭಾಗವಾಗಿದ್ವು. ಆದರೂ ಸೋಲನ್ನ ಒಪ್ಪಿಕೊಳ್ಳದ ಶಾರುಖ್ ದೂರದರ್ಶನ ಧಾರಾವಾಹಿಗಳಿಂದ ತನ್ನ ಪ್ರಯಾಣ ಆರಂಭಿಸಿ ಬಳಿಕ ಬಾಲಿವುಡ್ನ ಅಗ್ರನಟನಾಗಿ ಹೊರಹೊಮ್ಮಿದ್ರು. ಕಿಂಗ್ ಖಾನ್, ಬಾದ್ಶಾ ಆಫ್ ಬಾಲಿವುಡ್ ಎಂಬ ಬಿರುದುಗಳನ್ನ ಗಳಿಸಿದ ಖಾನ್ ಕೇವಲ ನಟನಾಗಿ ಮಾತ್ರವಲ್ಲ, ಪ್ರೇರಣೆಯ ಪ್ರತೀಕವಾಗಿಯೂ ಗುರುತಿಸಿಕೊಂಡಿದ್ದಾರೆ. ಆದರೆ ಈ ಅದ್ಭುತ ಯಶಸ್ಸಿನ ಹಿಂದೆ ಎಷ್ಟು ಕಷ್ಟ, ಎಷ್ಟು ತ್ಯಾಗ ಮತ್ತು ಎಷ್ಟು ನೋವು ಹೇಳತೀರತ್ತು. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಶಾರುಖ್ ಖಾನ್ ಕುರಿತಾದ ರೋಚಕ ಹಾಗೂ ಸ್ಫೂರ್ತಿದಾಯಕ ಬದುಕಿನ ಕಥೆಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದು ವಿಶ್ವದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾದ ಖ್ಯಾತ ನಟ ಶಾರುಖ್ ಖಾನ್. ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿರುವ ಖಾನ್ ಕೇವಲ ನಟನಲ್ಲ, ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಕನಸುಗಳ ಪ್ರತೀಕ. ಕಿಂಗ್ ಖಾನ್, ಬಾದ್ಶಾ ಆಫ್ ಬಾಲಿವುಡ್ ಎಂದು ಖ್ಯಾತರಾಗಿರುವ ಶಾರುಖ್ ಖಾನ್ ಅವರ ಜೀವನವೇ ಒಂದು ಸ್ಫೂರ್ತಿದಾಯಕ ಕತೆ. ಶಾರುಖ್ ಖಾನ್ ಹುಟ್ಟಿದ್ದು 1965 ನವೆಂಬರ್ 2 ದೆಹಲಿಯಲ್ಲಿ. ತಂದೆ ಮಿರ್ತಾಜ್ ಮೊಹಮ್ಮದ್ ಖಾನ್ ಮತ್ತು ತಾಯಿ ಲತೀಫ್ ಫಾತಿಮಾ. ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರೆ ತಾಯಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಶಾರುಖ್ ಬಾಲ್ಯದಿಂದಲೇ ಚುರುಕು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ರು. ಬಾಲ್ಯ ಶಿಕ್ಷಣವನ್ನ ಸೇಂಟ್ ಕೊಲಂಬಸ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ ನಂತರ ಕ್ರೀಡೆ, ನಾಟಕ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆ ತೋರಿದ್ರು. ಶಾಲಾ ದಿನಗಳಲ್ಲಿಯೇ ವೇದಿಕೆಯ ಮೇಲೆ ಅಭಿನಯದ ಆಸಕ್ತಿ ಬೆಳೆದಿತ್ತು. ಶಾಲಾ ಶಿಕ್ಷಣದ ನಂತರ ಹನ್ಸ್ರಾಜ್ ಕಾಲೇಜ್ನಲ್ಲಿ ಅರ್ಥಶಾಸ್ತ್ರ ಪದವಿ ಪಡೆದರು. ನಂತರ ಜಮೈಮಿಲಿಯಾ ಇಸ್ಲಾಮಿಯಾದಲ್ಲಿ ಮಾಸ್ ಕಮ್ಯುನಿಕೇಷನ್ ಅಧ್ಯಯನ ಆರಂಭಿಸಿದ್ರೂ ನಟನೆಯ ಕನಸಿಗಾಗಿ ಪೂರ್ಣಗೊಳಿಸಲಿಲ್ಲ. ಈ ಅವಧಿಯಲ್ಲಿ ನಾಟಕ ತಂಡಗಳೊಂದಿಗೆ ಸೇರಿ ಅಭಿನಯದ ಸೂಕ್ಷ್ಮತೆಗಳನ್ನು ಕಲಿತರು. ಪ್ರಸಿದ್ಧ ರಂಗಭೂಮಿ ಕಲಾವಿದ ಬ್ಯಾರಿ ಜಾನ್ ಅವರಿಂದ ತರಬೇತಿ ಪಡೆದಿದ್ದು ಅವರ ನಟನ ಬದುಕಿಗೆ ದೊಡ್ಡ ಆಧಾರವಾಯಿತು. ಹೀಗಿರುವಾಗ ಶಾರುಖ್ ಜೀವನದಲ್ಲಿ ಅತಿ ದೊಡ್ಡ ಆಘಾತವೆಂದರೆ ತಂದೆಯ ಮರಣ. ಆಗ ಶಾರುಖ್ಗೆ ಕೇವಲ 15 ವರ್ಷವಷ್ಟೇ. ನಂತರ ಕೆಲವು ವರ್ಷಗಳಲ್ಲೇ ಅವರ ತಾಯಿಯು ನಿಧನರಾದರು. ಪೋಷಕರನ್ನ ಕಳೆದುಕೊಂಡು ಅನಾಥರಾದ್ರು ಶಾರುಖ್. ಜೀವನವೇ ಶೂನ್ಯವಾಗೋಕೆ ಶುರುವಾಯಿತು. ಆದರೆ ಇದೇ ನೋವು ಅವರನ್ನ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡಿತು. ತಮ್ಮ ಕನಸುಗಳನ್ನು ಸಾಧಿಸುವ ಮೂಲಕ ಪೋಷಕರ ಹೆಸರನ್ನ ಉಳಿಸಬೇಕು ಎಂದು ಸಂಕಲ್ಪ ಮಾಡಿಕೊಂಡರು. ಚಿತ್ರರಂಗಕ್ಕೆ ಬರುವ ಮೊದಲು ಶಾರುಖ್ ದೂರದರ್ಶನ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರು. ಶಾರುಖ್ ಅಭಿನಯದ ಮೊದಲ ಧಾರಾವಾಹಿ ಫೌಜಿ. ಇದರಲ್ಲಿ ಶಾರುಖ್ ಸೈನಿಕನ ಪಾತ್ರದಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರ ಗಮನ ಸೆಳೆದರು. ನಂತರ ಸರ್ಕಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ನಟಿಸಿದರು. ಅವರ ಸಹಜ ಅಭಿನಯವೇ ಮತ್ತಷ್ಟು ಜನರಿಗೆ ಹತ್ತಿರವಾಗಿಸಿತು. ತಾಯಿಯ ಮರಣದ ನಂತರ ಶಾರುಖ್ ಮುಂಬೈಗೆ ಬಂದಿಳಿದರು. ಆ ಸಮಯದಲ್ಲಿ ಅನುಭವಿಸಿದ ಯಾತನೆ ಹೇಳತೀರದು. ಬಾಲಿವುಡ್ನಲ್ಲಿ ಅವಕಾಶ ಪಡೆಯುವುದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೆ ಪ್ರಯತ್ನ ನಿಲ್ಲಿಸಲಿಲ್ಲ. ಹಲವು ನಿರ್ಮಾಪಕರನ್ನ ಭೇಟಿ ಮಾಡಿದ್ರು. ಯಾವುದೇ ಅವಕಾಶ ಸಿಗಲಿಲ್ಲ. ಅವಮಾನಿಸಿ ಕಳಿಸ್ತಾ ಇದ್ರು. 1992ರಲ್ಲಿ ಬಿಡುಗಡೆಯಾದ ದಿವಾನಾ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡುವ ಅವಕಾಶ ಸಿಕ್ತು. ಈ ಚಿತ್ರ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಿತು. ಮೊದಲ ಚಿತ್ರದಲ್ಲೇ ಶಾರುಖ್ ಚಿತ್ರ ಬಾಕ್ಸ್ ಆಫೀಸ್ ಸುಲ್ತಾನನಾದ. ಇದರಲ್ಲಿನ ನಟನೆಗಾಗಿ ಅತ್ಯುತ್ತಮ ನವೋದಯ ನಟ ಪ್ರಶಸ್ತಿಯನ್ನ ಪಡೆದರು. ಆ ಸಮಯದಲ್ಲಿ ಹೆಚ್ಚಿನ ನಾಯಕರು ಸಾಂಪ್ರದಾಯಿಕ ಪ್ರೇಮ ಕಥೆಗಳಲ್ಲಿ ನಟಿಸ್ತಾ ಇದ್ರು. ಆದರೆ ಶಾರುಖ್ ವಿಭಿನ್ನ ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡ್ರು. ಅವರ ನಟನೆಗೆ ಖ್ಯಾತಿ ತಂದುಕೊಟ್ಟ ಸಿನಿಮಾಗಳೆಂದರೆ ಬಾಜಿಗರ್ ಮತ್ತು ಡರ್ ಚಿತ್ರ. ಈ ಚಿತ್ರಗಳಲ್ಲಿನ ಅವರ ನೆಗೆಟಿವ್ ಪಾತ್ರ ಇಡೀ ಭಾರತದಾದ್ಯಂತ ಮಿಂಚು ಹರಿಸ್ಬಿಡ್ತು. ಪ್ರೇಕ್ಷಕರು ಶಾರುಖ್ ಅವರನ್ನ ಹಾಡಿ ಕೊಂಡಾಡಿದ್ರು.
ಇದು ಶಾರುಖ್ ವೃತ್ತಿ ಬದುಕಿಗೆ ಮೂಲ ತಿರುವು ಪಡೆದುಕೊಳ್ತು. 1995ರಲ್ಲಿ ಬಿಡುಗಡೆಯಾದ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರವು ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿತ್ತು. ರಾಜ್ ಎಂಬ ಪಾತ್ರದಲ್ಲಿ ಶಾರುಖ್ ವಿಶ್ವದಾದ್ಯಂತ ಜನಪ್ರಿಯರಾದರು. ಈ ಚಿತ್ರದ ಯಶಸ್ಸಿನ ನಂತರ ಅವರನ್ನು ರೊಮ್ಯಾನ್ಸ್ ಕಿಂಗ್ ಎಂದು ಕರೆಯಲಾಯಿತು. ಮುಂದೆ ಅವರು ಅಭಿನಯಿಸಿದ ಅನೇಕ ಚಿತ್ರಗಳು ಸೂಪರ್ ಹಿಟ್ ಆದವು. ಹೀಗೆ ದಿಲ್ ತೋ ಪಾಗಲ್ ಹೇ, ಕುಚ್ ಕುಚ್ ಹೋತಾ ಹೇ, ಕಭಿ ಖುಷಿ ಕಭಿ ಗಮ್, ಕಲ್ ಹೋ ನಾ ಹೋ, ವೀರ್ ಝಾರಾ ಮುಂತಾದ ಚಿತ್ರಗಳು ಶಾರುಖ್ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದ ತಾರೆಯನ್ನಾಗಿ ರೂಪಿಸಿದವು. ಶಾರುಖ್ ಖಾನ್ ತಮ್ಮ ಕಾಲೇಜ್ ದಿನಗಳ ಸಹಪಾಠಿ, ಗೆಳತಿ ಹಾಗೂ ಪ್ರೇಯಸಿಯಾದ ಗೌರಿ ಖಾನ್ ಅವರನ್ನ 1991ರಲ್ಲಿ ವಿವಾಹವಾದರು. ಧರ್ಮ ಬೇರೆ ಇದ್ದರೂ ಇಬ್ಬರು ಪ್ರೀತಿಯನ್ನ ಉಳಿಸಿಕೊಂಡು ಕುಟುಂಬ ಜೀವನ ಆರಂಭಿಸಿದ್ರು. ಅವರಿಗೆ 3 ಮಕ್ಕಳಿದ್ದಾರೆ. ಮಗ ಆರ್ಯನ್ ಖಾನ್, ಮಗಳು ಸುಹಾನಾ ಖಾನ್, ಮತ್ತೊಬ್ಬ ಮಗ ಅಬ್ರಾಮ್ ಖಾನ್. ಹೀಗೆ ಕುಟುಂಬಕ್ಕೆ ಹೆಚ್ಚು ಮಹತ್ವ ನೀಡುವ ನಟರಲ್ಲಿ ಶಾರುಖ್ ಒಬ್ಬರು. ನಟನೆಯ ಜೊತೆಗೆ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಈ ಸಂಸ್ಥೆ ಹಲವು ಯಶಸ್ವಿ ಚಿತ್ರಗಳನ್ನ ನಿರ್ಮಿಸಿದೆ. ಅತ್ಯಾಧುನಿಕ ವಿಎಫ್ಎಕ್ಸ್ ತಂತ್ರಜ್ಞಾನವನ್ನ ಭಾರತೀಯ ಚಿತ್ರರಂಗಕ್ಕೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸಹ ಮಾಲೀಕರು ಆಗಿದ್ದಾರೆ. ಆದರೆ 2010ರ ನಂತರ ಶಾರುಖ್ ಅಭಿನಯದ ಕೆಲವು ಚಿತ್ರಗಳು ನಿರೀಕ್ಷಿತ ಯಶಸ್ಸನ್ನ ಕಾಣಲಿಲ್ಲ. ಆದರೆ ಸೋಲಿಗೆ ಮಣಿಯುವ ಜಾಯಮಾನ ಅವರದ್ದಲ್ಲ. ಹಲವು ವರ್ಷಗಳ ವಿರಾಮದ ನಂತರ 2023ರಲ್ಲಿ ಬಿಡುಗಡೆಯಾದ ಪಠಾನ್, ಜವಾನ್ ಮತ್ತು ಡುಂಕಿ ಚಿತ್ರಗಳ ಮೂಲಕ ಭರ್ಜರಿ ಪುನರಾಗಮನ ಮಾಡಿದ್ರು. ಈ ಚಿತ್ರಗಳು ಮತ್ತೆ ಅವರ ಸ್ಟಾರ್ಡಮ್ ತಂದುಕೊಡ್ತು. ಶಾರುಖ್ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಮಕ್ಕಳ ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಪ್ರಚಾರವಿಲ್ಲದೆ ಅನೇಕ ಸೇವಾ ಕಾರ್ಯಗಳನ್ನ ಮಾಡುವ ವ್ಯಕ್ತಿಯಾಗಿ ಅವರು ಹೆಸರುವಾಸಿಯಾಗಿದ್ದಾರೆ. ಶಾರುಖ್ ಖಾನ್ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಭಾರತದ ಪದ್ಮಶ್ರೀ ಗೌರವ, ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹೀಗೆ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಒಬ್ಬ ಯುವಕ ತನ್ನ ಕನಸುಗಳಿಗಾಗಿ ಹೋರಾಡಿ ವಿಶ್ವದ ಕೋಟ್ಯಾಂತರ ಜನರ ಹೃದಯ ಗೆಲ್ಲುವುದು ಸುಲಭವಲ್ಲ. ಆದರೆ ಶಾರುಖ್ ಖಾನ್ ಅದನ್ನು ಸಾಧ್ಯವಾಗಿಸಿದ್ರು. ತಂದೆ ತಾಯಿಯನ್ನು ಕಳೆದುಕೊಂಡ ನೋವು, ಆರ್ಥಿಕ ಸವಾಲುಗಳು, ಚಿತ್ರರಂಗದ ಕಠಿಣ ಸ್ಪರ್ಧೆ ಇವೆಲ್ಲವನ್ನೂ ಮೀರಿ ಅವರು ಬಾಲಿವುಡ್ನ ಬಾದ್ಶಾ ಆಗಿ ಬೆಳೆದರು. ಇಂದು ಶಾರುಖ್ ಖಾನ್ ಕೇವಲ ಒಬ್ಬ ನಟನಲ್ಲ, ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಕನಸುಗಳ ಶಕ್ತಿಗೆ ಜೀವಂತ ಉದಾಹರಣೆ. ಅವರ ಜೀವನ ಕತೆ ಪ್ರತಿಯೊಬ್ಬ ಕನಸುಗಾರನಿಗೂ ಸ್ಫೂರ್ತಿಯ ಚಿಲುಮೆಯೇ. ಇವಿಷ್ಟು ಶಾರುಖ್ ಖಾನ್ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.